ಎಷ್ಟು ವರ್ಷ ಆಯ್ತಲ್ಲ ಅವಮಾನ, ಅವನ್ನೆಲ್ಲ ಮರ್ತು ಬಿಟ್ಟಿಯಾ? ಯಾವತ್ತೂ ಅವಮಾನ ಆಯ್ತು ಅಂತ ಜೀವನ ಪೂರ್ತಿ ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಹೇಳಿ? ಕಾಲ ಬದಲಾಗಿಲ್ವೇನ್ರಿ? ನೋಡಿ, ಯಾವ ಕೇಸಲ್ಲೂ ಸೋಲ್ದೇ ಇರೋ ಜೆ.ಪಿ ನಮ್ ಭಾರ್ಗವಿ ಎದುರುಗ್ ಸೋತ್ ಹೋಗ್ಲಿಲ್ವಾ? ಆ ಜೆ.ಪಿ ಮಗನೇ ನಮ್ಮನೆಗೆ ಆಸರೆಯಾಗಿ ನಿಂತಿಲ್ವಾ ಇವತ್ತು? ಹೀಗೆ ಎಲ್ಲ ಬದಲಾಗಿ ನಮಗ್ ಒಳ್ಳೇದಾಗ್ಬೋದು. ಬುದ್ಧಿ ನೆಟ್ಕಿಲ್ಲ ಅಲ್ವಾ? ಅವತ್ತು ಹೇಳಿದ್ದನ್ನ ಮರ್ತು ಬಿಟ್ಟಿದ್ದೀನೋ? ನಾವೆಲ್ಲ ಮತ್ತೆ ಆ ಕುತಂತ್ರಿಗಳ ಚಕ್ರವ್ಯೂಹದಲ್ಲಿ ಸಿಲುಕೊಂಡು ಮತ್ತೆ ಹೇಳ್ಬೇಕಾ ನಾವೆಲ್ಲ? ನೋಡು, ನಾನು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡೋದು ಈ ಮನೆಗೆ ಒಳ್ಳೇದಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಹಬ್ಬದ ದಿವಸ ಒಳ್ಳೊಳ್ಳೆ ಮಾತಾಡೋಣ. ಅಳಿಯಂದ್ರು ಬೇರೆ ಬರೋಷ್ಟರಲ್ಲಿ ಹಬ್ಬದ ಅಡಿಗೆ ಮಾಡಿವಂತೆ. ಯಾರ ಹೆಸರಲ್ಲಿ ಅರ್ಚನೆ ಆಗಬೇಕಾಗಿತ್ತ? ರವೀಂದ್ರ ಭಟ್ಕಳ ಹಾಗೆ ಅವರ ಕುಟುಂಬದವರ ಹೆಸರಲ್ಲಿ ಅರ್ಚನೆ ಮಾಡಿ. ಹಾಗೆ ಜೆ.ಪಿ ಪಾಟೀಲ್ ಮತ್ತೆ ಅವ್ರ ಕುಟುಂಬದ ಹೆಸರಲ್ಲೂ ಒಂದು ಅರ್ಚನೆ ಮಾಡಿ. ಸರಿ ತಾಯಿ, ಇನ್ಯಾರ್ದಾದ್ರೂ ಅರ್ಚನೆ ಆಗ್ಬೇಕಾಗಿತ್ತ? ಇದೇ ಅರ್ಚಕ್ರೆ. ಅರ್ಜುನ್ ಪಾಟೀಲ್ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ. ಒಂದು ನಿಮಿಷ. ಅರ್ಜುನ್ಗಿರೋ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ, ಆದಷ್ಟು ಬೇಗ ತನ್ನೋರನ್ನ ಸೇರೋ ಹಾಗಾಗ್ಲಿ ಅಂತ ಅರ್ಚನೆ ಮಾಡಿ. ವಂದನಾ, ನೀನೇನಿಲ್ಲಿ? ಯಾಕೆ ಅರ್ಜುನ್, ನಾನು ದೇವಸ್ಥಾನಕ್ಕೆ ಬರಬಾರ್ದ? ಹಾಗಲ್ಲ, ನೀನ್ ಯಾಕೆ ನನ್ನ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ಯಾ ಅಂತ ಕೇಳಿದೆ. ಮನೆಯವರಿಂದ ದೂರ ಇದ್ದು ನೀನು ಅದೆಷ್ಟು ಕಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತು. ಅದಕ್ಕೆ ಅರ್ಚನೆ ಮಾಡಿಸ್ತಾ ಇದ್ದೀನಿ. ಅವರವರ ಬಗ್ಗೆ ಯೋಚನೆ ಮಾಡೋ ಸ್ವಾರ್ಥಿಗಳ ಮಧ್ಯೆ ನಿನ್ ಬಗ್ಗೆ ಯೋಚನೆ ಮಾಡೋಳು ಒಬ್ಳಿದ್ದೀನಿ ಅಂತ ನಿನ್ಗೆ ಈಗ್ಲಾದ್ರೂ ಅರ್ಥ ಆಯ್ತಾ ಅರ್ಜುನ್? ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ. ನಾನು ಭಾರ್ಗವಿ ಜೊತೆ ತುಂಬಾ ಖುಷಿಯಾಗಿದ್ದೀನಿ. ಮನೆಯವರಿಂದ ದೂರ ಇದ್ರು ನನಗೆ ಆ ನೋವು ಗೊತ್ತಾಗ್ದಿರೋ ಹಾಗೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ನನ್ನ ಹೆಂಡತಿ ನನಗೆ ಮಾತ್ರ ಅಲ್ಲ, ನನ್ನ ಇಡೀ ಕುಟುಂಬದವರು ಒಳ್ಳೇದಾಗ್ಲಿ ಅಂತ ಬೇಡ್ಕೋತಿದ್ದಾರೆ. ನೋಡು ನೋಡು, ನಿನ್ ಮುಖಕ್ಕೆ ಮಂಗಳಾರತಿ ಆಯ್ತು, ಆದರೂ ನನ್ನ ಗಂಡನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಲ್ಲ. ಥ್ಯಾಂಕ್ ಯು ವಂದನಾ.
ತಗೊಮ್ಮ ಮಂಗಳಾರತಿ. ನನಗೆ ಬೇಡ. ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಬೇಡ ಅಂತ ಇರೋದು ಮೊದಲನೇ ಬಾರಿ ನಾನು ನೋಡ್ತಾ ಇರೋದು. ಏನು ಕಾಲ ಬಂತಪ್ಪ ಭಗವಂತ. ಏನು ಬಂದನ ನೀನು ಸುಮ್ಮನೆ ದೇವಸ್ಥಾನದ ಕಡೆ ಬರಲ್ಲ ಅಂತ ನನಗೆ ಗೊತ್ತು. ಏನು ವಿಶೇಷ? ಏನಾದರೂ ಪೂಜೆ ಇದೆಯಾ? ವಿಕ್ಕಿ ಹೇಗಿದ್ದಾನೆ? ಅಂದ್ರೆ ನಿಂಗೆ ವಿಷಯನೇ ಗೊತ್ತಿಲ್ವಾ ಅರ್ಜುನ್? ಇವತ್ತು ವಿಕ್ಕಿ ರಿತು ಜೊತೆ ನಮ್ಮಿಬ್ಬರು ಕುಟುಂಬಗಳು ತಮ್ಮ ಮನಸ್ತಾಪ ಬೇಸರನ ಮರೆತು ಒಂದಾಗ್ತಾ ಇದ್ದಾರೆ. ಇನ್ನು ನಿನ್ನ ಅಂದ್ರೆ ನಮ್ಮನ್ನ ಇನ್ಯಾರಿಂದನೂ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದ್ಹಾಗೆ ಇವತ್ತು ರಿತುನ ನಮ್ಮ ಮನೆಗೆ ಕಳ್ಸ್ಕೊಡ್ತಾ ಇರೋ ವಿಷಯನೂ ನಿಂಗೆ ಹೇಳಿಲ್ವಾ ಅರ್ಜುನ್? ಪಾಪ. ಅಂದರೆ ಕೊನೆಗೂ ರಿತು ಜೀವನ ಸರಿ ಹೋಗ್ತಿದೆ ಅಲ್ವಾ ಭಾರ್ಗವಿ? ಹೋ, ಮತ್ತೆ ಬಿಟ್ಟಿದ್ದೆ. ಈ ಭಾರ್ಗವಿ ಮತ್ತೆ ನಮ್ಮ JP ಮಾವನ ಹತ್ರ ಸವಾಲ್ ಹಾಕಿದಾಳಂತೆ. 7 ಜಗಳದಲ್ಲಿ ನೀನ್ ಬಡವ ಆಗ್ತಿದ್ಯಾ ಅರ್ಜುನ್. ಇನ್ನೇನ್ ಮಾವನ್ ಕೋಪ ಕರ್ಗತ್ತೆ ಅನ್ನೋಷ್ಟ್ರಲ್ಲಿ ಈ ಭಾರ್ಗವಿ ಆ ಬೆಂಕಿಗೆ ತುಪ್ಪ ಸುಡ್ದಿದ್ದಾಳೆ. ನೀನೇ ಹೋದ್ರು ಅವ್ರು ಮಾತಾಡ್ಸೋದಿಲ್ವೇನೋ. ಅಂದ್ರೆ ಡ್ಯಾಡಿ ಇಲ್ಲಿಗೆ ಬಂದಿದ್ದಾರಾ? ಬಂದಿದ್ದಾರೆ. ಆದ್ರೆ ಅವ್ರನ್ನ ನೋಡ್ಬೇಕಂತಿರೋ ನಿನ್ಗಿರೋ ಈ ಖುಷಿ ತವಕ ಅವ್ರಿಗಿದ್ಯೋ ಇಲ್ವೋ ನಂಗೆ ಗೊತ್ತಿಲ್ವಲ್ಲ. ಜೆಪಿ, I'm sorry, Shakti. I tried my best. ಜೆಪಿ, ನಾನು ಅದನ್ನೆಲ್ಲ ಮರೆತುಬಿಟ್ಟೆ. ಈ 30 ವರ್ಷದ ಗೆಳೆತನದಲ್ಲಿ ಅದೆಷ್ಟೋ ಏಳು ಬೀಳುಗಳನ್ನ ನೋಡಿದೀವಲ್ವಾ? ಆದ್ರೆ ಯಾವತ್ತು ನಾನು ನಿನ್ನ ತಲೆ ತಗ್ಸೋ ಹಾಗೆ ಮಾಡಲಿಲ್ಲ. ಆದ್ರೆ ಇವತ್ತು ಸಿತಾರ. ಹೌದು ಜೆಪಿ, ಇಷ್ಟು ವರ್ಷದಲ್ಲಿ ನಡೆದಿರೋ ಘಟನೆಗಳು ಒಂದೇ ವರ್ಷದಲ್ಲಿ ಬಂದ್ಬಿಡ್ತು. ಇನ್ನು ಅದೇ ಯೋಚನೆಯಲ್ಲಿದ್ದರೆ ಪ್ರಯೋಜನ ಇಲ್ಲ. ವರ್ಷ ಕಳೆದಾಗೆ ನಾವು ಬದಲಾಗಲೇಬೇಕಲ್ವಾ? ಲೆಟ್ಸ್ ಸಿ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಇದಪ್ಪ ಮಾತು ಅಂದ್ರೆ. ಮಾಜಿ MLA ಗತ್ತು ಮಾತಲ್ಲೇ ಗೊತ್ತಾಗ್ತಿದೆ ಅಂಕಲ್. ನಿಮ್ಮಿಬ್ಬರನ್ನ ಹೀಗ್ ನೋಡಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದ ಬೃಂದ. ನೀನು ನಿನ್ನ ಕುಟುಂಬನೂ ಬಿಟ್ಕೊಡ್ದೆ, ನಮ್ಮನ್ನು ಬಿಟ್ಕೊಡ್ದೆ, ಇಬ್ಬರನ್ನು ಒಂದು ಮಾಡಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಹೌದು ಶಕ್ತಿ, ಸೊಸೆ ಅಂತ ಬಂದ ಭಾರ್ಗವಿಯಿಂದ ನಮ್ಮ ಇಷ್ಟು ವರ್ಷದ ಸ್ನೇಹದಲ್ಲಿ ಬಿರುಕು ಬಂತು.
ಆದ್ರೆ ಈ ನನ್ನ ಸೊಸೆ ಅದನ್ನ ಸರಿ ಮಾಡ್ಬಿಟ್ಲು. ಅದಕ್ಕೆ ಇವಳಿಗೆ ನನ್ನ ಮನಸ್ಸಿನಲ್ಲಿ, ನನ್ನ ಮನೆಯಲ್ಲಿ ಅಗ್ರಸ್ಥಾನ ಕೊಟ್ಟಿದ್ದೀನಿ. ಮಾವ, ಅಂಕಲ್ ನನ್ನನ್ನ ಹೋಗ್ಲಿದ್ದು ಸಾಕು. ಇದು ನಿಮ್ಮಿಬ್ಬರ ದಿನ. ನೀವಿಬ್ರು ಈ ಜಗಳ ಮುನ್ಸು ಇದನ್ನೆಲ್ಲ ಮರ್ತು ನಿಮ್ಮ ಸ್ನೇಹ ಸಂಬಂಧನ ಸಂಭ್ರಮಿಸೋ ದಿನ. ವಿಕ್ಕಿ ಮತ್ತೆ ಋತು ಒಂದಾಗ್ತಿರೋ ಈ ದಿನ ನಿಮ್ಮಿಬ್ಬರ ಸ್ನೇಹದ ಹೊಸ ಅಧ್ಯಾಯ ಶುರುವಾಗಿ. ಎಕ್ಸ್ಕ್ಯೂಸ್ ಮೀ. ಬೃಂದಾ, ಎಲ್ಲ ನೀನು ಹೇಳಿದಾಗೆ ನಡೀತಾ ಇದೆ. ಕತ್ತಲಾಗಿರೋ ನನ್ನ ಮನೆಯಲ್ಲಿ ಬೆಳಕು ಹಚ್ತಾ ಇದೆಯಾ ಅಂದ್ಕೊಂಡಿದ್ದೀನಿ. ಬೆಂಕಿಯಾಗಿ ಸುಡೋ ಕೆಲಸ ಮಾತ್ರ ಮಾಡಬೇಡ. ಹೇಳದ್ನಲ್ಲ ಅಂಕಲ್, ನಿಮ್ಮ ನಂಬಿಕೆಗೆ ಪೆಟ್ಟು ಬೀಳೋದಿಲ್ಲ. ನಾವೀಗಾಗ್ಲೇ ಗುರಿಯ ಅರ್ಧ ದಾರಿಗೆ ತಲುಪಾಗಿದೆ. ಇನ್ನು ನಮ್ಮನ್ನ ತಡೆಯೋಕೆ ಯಾರಿಂದನೂ ಸಾಧ್ಯ. ಅದು ನಿಮ್ಮ ಭ್ರಮೆ. ಯಾಕಮ್ಮ, ಯಾಕೆ ಹೀಗೆ ಹೇಳ್ತಾ ಇದ್ಯಾ? ನಮ್ ಖುಷಿನ ಕಿತ್ಕೊಳಕ್ಕೆ ಇಲ್ಲಿನೂ ಒಕ್ಕರ್ಸ್ಕೊಂಡಿದ್ದಾಳೆ ಆ ಭಾರ್ಗವಿ. ಭಾರ್ಗವಿ ಬಂದಿದ್ದಾಳ? ಭಾರ್ಗವಿ ಅರ್ಜುನ್ ಇಬ್ರು ಬಂದಿದ್ದಾರೆ. ಅರ್ಜುನ್ಗೆ ಅಂಟ್ಕೊಂಡೇ ಇದ್ದಾಳೆ. ಒಳ್ಳೆತೆ ಆಯ್ತಲ್ಲ, ಕುರಿ ತಾನಾಗಿ ಬಂದು ಹಳ್ಳಕ್ ಬಿದ್ದಿದೆ. ಏನ್ ನಿಮ್ ಮಾತಿನ ಅರ್ಥ? ಆ ಕಡೆ ಅವಳಿಂದ ಉಪಯೋಗ ಇದೆ, ಬದುಕಿರ್ಲಿ ಅಂದ್ರಿ. ಇವತ್ತು ಇದು ನಮ್ಮ ಮನೆ ಶುಭ ಕಾರ್ಯ, ಹಬ್ಬದಲ್ಲೂ ಅವಳಿರ್ಲಿ ಅಂತಿದ್ದೀರಾ. ನಮ್ಮ ಕುಟುಂಬದಲ್ಲಿ ಅವ್ರಿಗೆ ಐ ಮೀನ್ ಅವಳಿಗಿನ್ನೂ ಜಾಗ ಇದೆ ಅಂತ ಅನ್ಕೊಂಡ್ ಬಂದಿದ್ದಾಳೆ. ಡೋಂಟ್ ವರಿ, ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ತರ ಇಲ್ಲಕ್ ಬಂದು ಮುಖ ಬಾಡಿಸ್ಕೊಂಡು ಹೋಗ್ತಾಳೆ. ಏನೋಪ್ಪ, ನನ್ನ ಹುಡುಗನ್ ಜೊತೆ ಅವಳ ರೊಮ್ಯಾನ್ಸ್ ನೋಡೋದೇ ಆಗ್ಬಿಟ್ಟಿದೆ ನನ್ಗೆ. ಅವಳಿಗಾಗೋ ಗಾಯಕ್ಕೆ ಉಪ್ಸವ್ರಿ ಮಾತಾಡೋದನ್ನ ನೀನ್ ಮರಿಬೇಡ. ಅದೇನ್ ಮಾಡ್ತೀಯೋ ಮಾಡು ಬೃಂದ. ಒಟ್ನಲ್ಲಿ ಇಲ್ಲಿಯ ಕೆಲಸ ಕೆಡಬಾರ್ದು. ನೀವೇನು ಯೋಚನೆ ಮಾಡ್ಬೇಡಿ ಅಂಕಲ್, ಆ ವಿಷಯನ ನನಗ್ ಬಿಡಿ. ಅಳಿಮಯ್ಯ, ಮಗಳೇ, ಏನ್ರು ನೀವಿಲ್ಲಿ? ಆಹಾ, ಸಂಕ್ರಾಂತಿ ಹಬ್ಬದ ದಿನ ಹೆಂಗ್ ಸಿಕ್ಬಿಟ್ರ ನೀವು? ಸಂಕ್ರಾಂತಿ ಬಂತು ರಥ ರಥ, ಮನಸ್ಸಲ್ಲಿ ಮನಸ್ಸು ಬಿತ ಬಿತ, ಎಳ್ಳು ಬೆಲ್ಲ ನೀರ ಇಲ್ಲ ಲೆಲ್ಲ. ಸಂಕ್ರಾಂತಿ ಹಬ್ಬದ ದಿನ ಸಿಕ್ಕರು ನನಗಂದ್ರೆ ಬಹಳ ಖುಷಿ ಆಯ್ತು. ಅಲ್ಲ, ನೀವು ನನಗೆ ಬರ್ತೀರಿ ಅಂತ ನಂಬಿಕೆನೂ ಇರ್ಲಿಲ್ಲ. ಹೆಂಗೋ ಬಂದ್ರಿ. ಈಗ ನೋಡಪ್ಪ, ನಮ್ಮ ಕುಟುಂಬ ಸಂಪೂರ್ಣ ಆಯ್ತು. ಅಳಿಮಯ್ಯ, ಮಗಳೇ, ಅಲ್ಲ ನೀವಿಬ್ರು ಯಾಕೆ ಇಲ್ಲಿ ಕೂತ್ಕೊಂಡಿದ್ರಿ? ರೀತು ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟಿದ್ದು ಇದಕ್ಕ? ನೋಡಿ, ನಡ್ರಿ ಭಾವ ಇರೋ ಕಡೆಗೆ ಹೋಗೋಣ. ಮಾವ, ಏನು? ನಮ್ಮನ್ನ ಯಾರು ಕರ್ದಿಲ್ಲ.
ಹಬ್ಬಕ್ಕೆ? ಅದರಲ್ಲೂ ರೀತುನ ಗಂಡನ ಮನೆ ಕಳ್ಸೋದಕ್ಕೆ ನಿಮ್ಮನ್ನ ಕರೆದಿಲ್ವಾ? ಇಲ್ಲ ಶ್ರೀಮಂತಪ್ಪ, ನಾವಿಲ್ಲಿಗೆ ಬಂದ್ಮೇಲೆ ನಮಗೆ ವಿಷಯ ಗೊತ್ತಾಗಿತ್ತು. ಕರೀದೇ ಹೋದ್ರೆ ಚೆನ್ನಾಗಿರಲ್ಲ ಮಾವ. ಡ್ಯಾಡ್ ಬೇರೆ ಯಾವ ಮೂಡಲ್ಲ. ಲೋ ಅಳಿಮಯ್ಯ, ಅವ್ರು ನಿಮ್ಮ ಅಪ್ಪ ಕಣೋ. ಡ್ಯಾಡ್ನ ಮೀಟ್ ಆಗೋಕೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾ? ದಡ್ಡ ನೋಡು, ಇದು ನಿಮ್ಮ ಕುಟುಂಬದ ಸಮಾರಂಭ. ಹೇಗಿರ್ಬೇಕು? ಖುಷಿಯಾಗಿ ಬರ್ಬೇಕು ನೀವು. ಏನ್ ಮುಖ ನೋಡ್ತಾ ಇದ್ದೀರಾ? ನಡ್ರಿ ಹೋಗೋಣ. ಓ ಅಳಿಮಯ್ಯ, ಮಗಳೇ, ಯಾರಾದ್ರೂ ಕರೀಲಿ ಬಿಡಿಲಿ, ನೀವಂದ್ರೂ ಬರ್ಲೇಬೇಕು. ಮಗಳೇ ಪ್ಲೀಸ್ ಒಪ್ಕೊಳ್ಳೋ. ಇದು ನನ್ನ ಮಗಳು ಅಂತಂದ್ರೆ ನನಗೂ ಗೊತ್ತು. ನಮ್ಮ ಲಂಬು ಬಾವನ್ ನೋಡೋದಕ್ಕೆ, ಅವ್ರ ಜೊತೆ ಮಾತಾಡೋದಕ್ಕೆ ನಿಮಗೆ ಆಸೆ ಇದೆ ಅಂತ. ಬೇಗ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಯಾಕ್ರೋ ಬೇಗ ಬನ್ನಿ ಆಯ್ತಾ? ಸಂಕ್ರಾಂತಿ ಬಂತು ರಥೋ ರಥೋ. ಪಾರ್ಥ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನಾವು ಮನೆಯಿಂದ ಹೊರಗಡೆ ಬಂದಿರೋದು ದ್ವೇಷದಿಂದ ಅಲ್ಲ, ಅವ್ರ ಮೇಲಿನ ಪ್ರೀತಿಯಿಂದ, ಒಂದ್ ಕಾಳಜಿಯಿಂದ. ಇವಾಗೇನು ಮಾವ ಕೋಪ ಮಾಡ್ಕೊಳ್ತಾರೆ ಅಂತ ಅಷ್ಟೇ ತಾನೆ? ನೋಡಿ ಪಾರ್ಥ, ಅವ್ರಿಗೆ ಕೋಪ ಇರೋದು ನನ್ ಮೇಲೆ. ಬೇಕಿದ್ರೆ ನಿಮ್ಗೋಸ್ಕರ ಅವ್ರ ಹತ್ರ ನಾನ್ ಕ್ಷಮಾಪಣೆ ಕೇಳ್ತೀನಿ. ಅವ್ರು ಖಂಡಿತ ಕ್ಷಮಿಸ್ತಾರೆ. ಪ್ಲೀಸ್ ಪಾರ್ಥ, ಬನ್ನಿ ಹೋಗೋಣ. ಇಲ್ಲಿ ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಏನೋ ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ತಿದ್ದೆ ನನ್ನ ತಮ್ಮ ವಿಕ್ಕಿ ಈಗ ರಾಜಕಾರಣಿ ಆಗ್ಲಿಕ್ಕೆ ಹೊರಟಿದ್ದಾನೆ. ನನ್ನ ತಂದೆ ಮಾಜಿ ರಾಜಕಾರಣಿಯಾಗಿ ಕೈ ಕಟ್ಟಿ ಮನೇಲಿ ಕೂತಿದ್ದಾರೆ. ಇನ್ನು ಜೈಲಲ್ಲಿದ್ದಾರೆ. ನನ್ಗೆ ಅಂತ ಮನೇಲಿ ಯಾರು ಇಲ್ವೇ ಇಲ್ಲ. ಇನ್ನು ನನ್ ಹುಚ್ಚಿ ತರ ಪ್ರೀತಿ ಮಾಡಿರೋ ಅರ್ಜುನ್ ಭಾರ್ಗವಿ ಅಂತ ಅವಳು ಸೆರೆಗಿಟ್ಕೊಂಡು ಓಡಾಡ್ತಾ ಇದ್ದಾನೆ. ದಿನದಿಂದ ದಿನಕ್ಕೆ ಅವರಿಬ್ರು ಹತ್ರ ಆಗ್ತಿರೋದನ್ನ ನೋಡಿ ನಾನು ಹೇಗ್ ಸುಮ್ನೆ ಇರ್ಲಿ? ಇಲ್ಲ, ನಂದ ಅರ್ಜುನ ಬಿಟ್ಕೊಳಕ್ಕೆ ನನ್ ಕೈಯಲ್ಲಿ ಆಗಲ್ಲ. ನನ್ನ ಅರ್ಜುನ್ ನನ್ ಜೊತೆನೆ ಇರ್ಬೇಕು, ನನ್ ಜೊತೆನೆ ಇರ್ಬೇಕು. ಏ ಬೃಂದ, ನಿನ್ನ ಪ್ಲಾನ್ ನನಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೋಬೇಡ. ನನ್ಗೆಲ್ಲ ಅರ್ಥ ಆಗುತ್ತೆ. ನಿನಗೂ ಆ ಭಾರ್ಗವಿಗೂ ಕಂಡ್ರೆ ಅಷ್ಟಕ್ಕಷ್ಟೇ. ಅವಳನ್ನ ಮನೆಯಿಂದ ದೂರ ಇಡ್ಬೇಕು ಅಂತ ನೀನ್ ಅನ್ಕೋತಾ ಇದ್ಯಾ. ಆದ್ರೆ ಕೇವಲ ಆ ಭಾರ್ಗವಿ ಮನೆಯಿಂದ ದೂರ ಇಲ್ಲದೆ ಇದ್ರೆ ಸಾಕಾಗಲ್ಲ. ಶಾಶ್ವತವಾಗಿ ಇರ್ಲೇಬಾರ್ದು. ಅದಕ್ಕೆ ಆ ಭಾರ್ಗವಿನ ಮನೆಯಿಂದ ದೂರ ಇಡಕ್ಕೆ ಪ್ಲಾನ್ ಮಾಡಿದ್ಯಾ. ಆದ್ರೆ ನನಗೆ ಕೇವಲ ಈ ಭಾರ್ಗವಿ ದೂರ ಆದ್ರೆ ಸಾಲದು. ಅವಳಿರ್ಲೇಬಾರ್ದು. ನನ್ನ ಚಿನ್ನ ಪಟ್ಕೊಳಕ್ಕೆ ನಾನೇ ಏನಾದ್ರೂ ಪ್ಲಾನ್ ಮಾಡೇ ಮಾಡ್ತೀನಿ. ಏಯ್ ಭಾರ್ಗವಿ ಮತ್ತೆ ಅವ್ರ ಗಂಡ ಬರ್ತಾವ್ರ ನೋಡು. ಇವರೇ JP ಪಾಟೀಲ್ನ ಕೇಸಲ್ಲಿ ಸೋಲ್ಸಿದ್ದು.
ಮಂತ್ರಿ ಹೆಂಡತಿ ಸೀತಾರನ್ನ ಜೈಲಿಗೆ ಕಳ್ಸಿದೀವ್ರೆ. ಜೋಡಿ ಅಂದ್ರೆ ಇವ್ರಿಬ್ರು ತರ ಇರ್ಬೇಕು. ಇವತ್ತು ದೇವಸ್ಥಾನದಲ್ಲಿ ಜೆ ಪಿ ಪಾಟೀಲ್ ಅವ್ರ ಮನೆದೇನೋ ಫಂಕ್ಷನ್ ಇದೆ ಅಂತ ಹೇಳ್ತಿದ್ರಲ್ವಾ? ಅವ್ರನ್ನ ಸೋಲ್ಸಿ ಅವ್ರ ಮನೆ ಕಾರ್ಯಕ್ರಮಕ್ಕೆ ಬಂದಿದಾರ. ನಿಂಗ್ ಗೊತ್ತಿಲ್ವೇನೆ? ಭಾರ್ಗವಿ ಜೆ ಪಿ ಪಾಟೀಲ್ ಅವ್ರ ಸೊಸೆ. ಅವ್ರ ಮನೆ ಕಾರ್ಯಕ್ರಮಕ್ಕೆ ಬರಕ್ಕೆ ಅವ್ರ್ಯಾಕೆ ಹೆದ್ರಬೇಕು? ನೀನು ಜೆ ಪಿ ಪಾಟೀಲ್ ವಿರುದ್ಧ ಗೆದ್ದು ಸಂಧ್ಯಾಗೆ ನ್ಯಾಯ ಕೊಡ್ಸಿದ್ ನಮ್ಗೆ ತುಂಬಾ ಸಂತೋಷ ಆಯ್ತಮ್ಮ. ನೊಂದವರಿಗೆ, ಶೋಷಣೆಗೊಳಗಾದವ್ರಿಗೆ ನ್ಯಾಯ ಕೊಡ್ಸೋದು ಲಾಯರ್ ಆಗಿ ನನ್ನ ಕರ್ತವ್ಯ. ಇದ್ರಿಂದ ನಮ್ ಸಮಾಜದಲ್ಲಿ ನಡೀತಾ ಇರೋ ಶೋಷಣೆ ಕಡಿಮೆ ಆಗಿ ಮುಂದೆ ಒಂದಿನ ಅದು ನಿಂತೇ ಹೋದ್ರೆ ತುಂಬಾ ಒಳ್ಳೇದು. ಅದೇ ನನಗೆ ಸಮಾಧಾನ. ಆದ್ರೂ ಸ್ವಂತ ಮಾವನ್ ವಿರುದ್ಧ ನಿಂತು ಅದೇಗ್ ಹೋರಾಡ್ದೆ ಭಾರ್ಗವಿ? ಅಂತ ನೀಚನ್ಗೆ ಇಂಥ ಸೊಸೆನಾ ಅಂತ ನಂಬಕ್ಕೆ ಆಗ್ತಿಲ್ವಲ್ಲ.